ನಾವೇನೇನೋ ಅನ್ಕೋತೀವಿ ಬದುಕಲ್ಲಿ, ಅನ್ಕೊಂಡಂಗೆ ಏನೂ ಆಗಲ್ಲ ಅಂತಾರೆ ಗೊತ್ತಾ. ನಾವು ನೆನೆಸಿದಂತೆ ಬಾಳಲೇನು ನಡೆಯದು. ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ. ನಿರಾಸೆ ಏತಕ್ಕೆ, ದುರಾಸೆ ತಕೆ ಅದೇನೆ ಬಂದರು. ಅವನ ಕಾಣಿಕೆ. ನಾವು ಸಾಮಾನ್ಯವಾಗಿ ಓ ಈ ಹುಡುಗಿ ಹಿಂಗ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಈ ಹುಡುಗಿ ಹಿಂಗಿದ್ದಾರೆ ಅಂತೆಲ್ಲ ಅಂದ್ಬಿಡ್ತೀವಿ. ನನ್ನ ಪ್ರಕಾರ ಸತ್ತು ಬದುಕಿದ್ದಾರೆ 100%. ಇದಕ್ಕೂ ಮುಂಚೆ ಒಂದ್ಸಲ ಶಾಲಿನಿ ಮ್ಯಾಮ್ ಅವ್ರ ಜೊತೆ ಒಂದು ಶೋ ಅಲ್ಲಿ ಕಾಣಿಸ್ಕೊಂಡಿದ್ದೆ. ಅವಾಗೂ ಅಷ್ಟೇ ಮೇ ಬಿ ಅದು ಫೋಟೋ ಡಿಸ್ಪ್ಲೇ ಮಾಡಿದ್ರು ಅನ್ಸುತ್ತೆ ನಂಗೆ ನೆನಪಿದ್ದಂಗೆ. ನಮ್ಮಪ್ಪ ಹತ್ಬಿಟ್ರು ಅಲ್ಲೇ ಸ್ಟೇಜಲ್ಲಿ, ದಯವಿಟ್ಟು ತೋರಿಸ್ಬೇಡಿ ಆ ಫೋಟೋನ ಅಂತ. ನೋಡ್ತೀರಾ ಯಾರಾದರೂ ಅಂದರೆ ಖಂಡಿತ ತೋರಿಸ್ತೀನಿ ಸರ್. ಹಂಗಾಗಿತ್ತು ನನ್ನ ಸಿಚುವೇಶನ್. ಬಟ್ ಅವಾಗ ಹಾಸ್ಯ ಮೇಲಿದ್ದಾಗ, ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾಗ, ವಾಟ್ ವಾಸ್ ದ ಥಾಟ್ ಇನ್ ಯುವರ್ ಮೈಂಡ್? ಅವಾಗ ನಂಗೇನು ಎಚ್ಚರ ಇರಲಿಲ್ಲ. ಬಟ್ ಯಾವಾಗ ಕಾನ್ಶಿಯಸ್ ಬಂತಲ್ಲ, ಕಾನ್ಶಿಯಸ್ ಬಂದಿದ್ದು ಒಂದು 10th 11th ಡೇಗೆ ಇರಬೇಕು ಅನ್ಸುತ್ತೆ. ಪೂರ್ತಿ ನಮ್ಮ ಚಿಕ್ಕಮ್ಮನೇ ನನ್ನ ನೋಡ್ಕೊಂಡಿದ್ದು. ನಮ್ಮ ಅಮ್ಮಂಗೆ ಹಾಸ್ಪಿಟ್ಲಲ್ಲಿ ಇರೋ ಧೈರ್ಯ ಇರಲಿಲ್ಲ. ನಮ್ಮ ಚಿಕ್ಕಮ್ಮನೇ ಇದ್ದು ನೈಟ್ ಎಲ್ಲ ನೋಡಿಕೊಂಡು. ಸೊ ನೆಕ್ಸ್ಟ್ ನನಗೆ ಡಿಸ್ಚಾರ್ಜ್ ಮಾಡೋ ಟೈಮಲ್ಲಿ ಬ್ಯಾಂಡೇಜ್ ಎಲ್ಲ ತೆಗಿಬೇಕಿತ್ತು. ಆ ಬ್ಯಾಂಡೇಜ್ ತೆಗಿವಾಗ ಮಿರರ್ ಮುಂದೆ ಕೂರಿಸಿದ್ರು ಹಾಸ್ಪಿಟಲಲ್ಲಿ. ಒಂದು ಕಡೆ ಅಪ್ಪಾಜಿ, ಇನ್ನೊಂದು ಕಡೆ ಅಮ್ಮ, ಈ ಕಡೆ ಡಾಕ್ಟರು. ಡಾಕ್ಟರ್ ಹೇಳಿದ್ರು, ಬ್ಯಾಂಡೇಜ್ ಎಲ್ಲ ಓಪನ್ ಮಾಡ್ತಾ ಇದ್ದೀವಿ, ನಿನ್ನನ್ನು ನೀನೇ ನೋಡ್ಕೊಂಡು ಹೆದರಬಾರ್ದು. ಯಾಕಂದರೆ ನೀನು ಇಲ್ಲಿ ಗೆದ್ದು ಬಂದಿರೋದೇ ಗ್ರೇಟು. ಮೇ ಬಿ ನೀನು ಉಳ್ಕೊಂಡಿಲ್ಲ ಅನ್ನೋ ಹಂಗೆ ನಿನ್ನ ಸಿಚುವೇಶನ್ ಇತ್ತು. ಎಷ್ಟು ಸಾಧ್ಯ ನಮ್ಮ ಎಫರ್ಟ್ ಹಾಕಿ ನಾವು ಅಷ್ಟು ಕರೆಕ್ಷನ್ಸ್ ಮಾಡಿದ್ದೀವಿ. ನಿನ್ನ ನೋಡಿಕೊಂಡು ನೀನು ಅಳೋದು ಅಥವಾ ನೀನೇನೋ ಇದು ಮಾಡ್ಕೊಳ್ಳೋದು ಆ ಥರ ಮೈಂಡ್ಸೆಟ್ ಇರಬಾರ್ದು. ಪಾಸಿಟಿವ್ ಆಗಿ ತೊಗೋಬೇಕು. ಇದು ಹಿಂಗೆ ಇರಲ್ಲ, ಚೇಂಜ್ ಆಗುತ್ತೆ ಅಂತ. ಅದು ಒಂದೊಂದು ಇದನ್ನು ಬ್ಯಾಂಡೇಜ್ನು ರಿಮೂವ್ ಮಾಡಬೇಕಾದ್ರೆ ಸರ್ ನನಗಿಂತ ಕುತೂಹಲ ನಮ್ಮ ಅಪ್ಪಾಜಿಗಿತ್ತು. ಏನಾಗೋಗಿದೆನೋ ಮುಖ, ಹೆಂಗಾಗೋಗಿದೆನೋ. ಸ್ಟಾರ್ಟಿಂಗಲ್ಲೆಲ್ಲ ನನಗೆ ಅಕ್ಕಪಕ್ಕ ಮನೆ ಹತ್ರ ಎಲ್ಲ ಏನು ರೌಡಿಸಮ್ ಮಾಡ್ತೀಯಾ, ಇದು ಯಾಕೆ ಹಿಂಗೆ ಯಾರ ಹತ್ರ ಕುರುಪ್ ಹಾಕ್ಸ್ಕೊಂಡ್ಬಿಟ್ಟಿದೆಯಲ್ಲ ಅಂತ ಅನ್ನೋರು. ಹಂಗಿತ್ತು ಇಷ್ಟು ಮಾರ್ಕು. ಬಟ್ ಇವಾಗ ಅದು ಹೋಗ್ತಾ ಇದೆ. ಹಂಗಿತ್ತು ಸರ್. ತೆಗೆದ ತಕ್ಷಣ ಫುಲ್ ಓಪನ್ ಮಾಡಿದ್ಮೇಲೆ ಅಲ್ಲಿ ಆಸ್ಪತ್ರೆಯಲ್ಲಿ ಫುಲ್ ಹತ್ಬಿಟ್ಟಿದ್ದೀನಿ ಸರ್. ಫುಲ್ ಹತ್ಬಿಟ್ಟಿದ್ದೀನಿ. ಇಲ್ಲ ನನಗೇನು ಇರೋಕ್ಕೆ ಇಷ್ಟ ಇಲ್ಲ, ಬೇಡ, ಇದೆಲ್ಲ ಕರೆಕ್ಷನ್ ಆಗಲ್ಲ ಅಂತ. ನನಗೆ ತುಂಬ ಚೆನ್ನಾಗಿ ಬಟ್ಟೆ ಹಾಕೋಬೇಕು, ರೆಡಿ ಆಗಬೇಕು, ಅದೊಂಥರ ಆಸೆ. ಹೊಸ ಬಟ್ಟೆಗಳು ಹಾಕೋಬೇಕು. ನನಗೆ ಜೀವನದಲ್ಲಿ ದುಡ್ಡು ಮಾಡಬೇಕು ಅಥವಾ ಗೋಲ್ಡು ಪ್ರಾಪರ್ಟಿ ಆ ಥರ ಇಲ್ಲ. ಹೊಸ ಬಟ್ಟೆ ಹಾಕೋಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ನನ್ನ ಆಸೆ. ದೇವ್ರು ಹೆಂಗೆ ಮಾಡ್ಬಿಟ್ನಲ್ಲ ನನಗೆ ಅಂತ ಅನಿಸ್ಬಿಡ್ತು ಸರ್. ಇದಕ್ಕಿಂತ ಮುಂಚೆ ಇದ್ರಲ್ಲ ವಿದ್ಯಾ, ಅದು ಇನ್ನೂ ತುಂಬ ಚೆನ್ನಾಗಿದ್ರಾ? ನಂಗೆ ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ. ಇದ್ದೆ ಸರ್, ಚೆನ್ನಾಗಿದೆ. ಈಗಲೂ ಚೆನ್ನಾಗಿದ್ದೀರಾ? ಬಟ್ ಆದರೂ ಒಂದೊಂದ್ಸಲ ಕಾಡುತ್ತೆ ಸರ್. ಎಷ್ಟೊಂದ್ಸಲ ಅನ್ಕೋತೀನಿ, ಇದನ್ನ ಇನ್ನೂ ಸ್ವಲ್ಪ ಕರೆಕ್ಷನ್ ಮಾಡಿಸ್ಬೋದಾ. ಕೆಲವೊಬ್ಬೊಬ್ರು ಕಮೆಂಟ್ ಹಾಕುವಾಗ ಅನಿಸುತ್ತೆ, ಬಿಡು ಎಲ್ರಿಗೂ ನಮ್ಮ ಪಾಸ್ಟ್ ಏನು ಅಂತ ಗೊತ್ತಿರಲ್ವಲ್ಲ, ಎಲ್ಲರ ಹತ್ರ ನಾವೆಲ್ಲದನ್ನೂ ಹೇಳ್ಕೊಳಕ್ಕಾಗಲ್ವಲ್ಲ ಅಂತ ಮೂವ್ ಆಗ್ತಿದ್ದೀನಿ ಅಷ್ಟೇ. ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಸರ್ಜರಿ ಆಗಿರೋದು? ಅದು ಪ್ಲಾಸ್ಟಿಕ್ ಸರ್ಜರಿನ ಅಥವಾ ಹೆಂಗೋ ಗೊತ್ತಿಲ್ಲ ನನಗೆ. ಬಟ್ ಇಲ್ಲಿ ಥ್ರೆಡ್ ಹಾಕಿ ಜಾಯಿನ್ ಮಾಡಿರೋದಂತೆ, ಇಲ್ಲಿ ಮತ್ತೆ ಇಲ್ಲಿ. ಎಕ್ಸಾಕ್ಟಾಗಿ ಏನು ಟ್ರೀಟ್ಮೆಂಟ್ ಮಾಡಿದರೆ ಗೊತ್ತಿಲ್ಲ. 11 ದಿನ ಆದ್ಮೇಲೆ ಕಾನ್ಶಿಯಸ್ ಬಂತು. ಎಲ್ಲರೂ ಬಂದು ನಿಮ್ಮನ್ನ ಭೇಟಿ ಮಾಡ್ತಿದ್ರು. ಅವರು ಹಲೋ ಹೇಳಿ ಹುಷಾರಮ್ಮ ಅಂತ ಹೇಳ್ತಾರೆ. ಬಟ್ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿತ್ತಾಗ? ಬಿಕಾಸ್ ಅಷ್ಟೊಂದು ಮಹತ್ವಾಕಾಂಕ್ಷೆ ಇತ್ತಲ್ಲ, ಬೆಂಗಳೂರಿಗೆ ಹೋಗಿ ದುಡ್ದು ನಾನು ಖುಷಿಯಾಗಿರ್ಬೇಕು ಅನ್ನೋದಿತ್ತಲ್ಲ. ಅಂಡ್ ಯುವರ್ ಆನ್ ಬೆಡ್ ನೌ. ವಾಟ್ ವಾಸ್ ದ ಥಾಟ್ ಇನ್ ಯುವರ್ ಮೈಂಡ್? ಅಂದರೆ ನಂಗೆ ಇನ್ನೊಂದು ಆ ದೇವ್ರು ಕೊಟ್ಟಿರೋ ಒಂದು ಗಟ್ಟಿ ಇದೋ ಏನೋ ಗೊತ್ತಿಲ್ಲ ಸರ್. ನನಗೆ ಎಲ್ಲಾದರೂ ಬಿದ್ದೆ ಅಥವಾ ನಾನು ಸೋತೆ, ನನ್ನೆಲ್ಲ ಹಿಡ್ದೆ ಅಂದರೂ ಕೂಡ ಇನ್ನು ಮುಂದಕ್ಕೆ ಏನೋ ಒಂದು ಆಗುತ್ತೆ. ಅದಕ್ಕೋಸ್ಕರನೇ ನಿನಗೆ ಈ ಪರಿಸ್ಥಿತಿ ಬಂದಿದೆ. ಏನು ಹೆದರ್ಬೇಡ, ದೇವ್ರಿದ್ದಾನೆ. ನಿಮಗೆ ಅನ್ಸುತ್ತೆ? ನನಗೆ ಅನ್ಸುತ್ತೆ. ನೀವು ಕುಗ್ಗಲ್ಲ? ನಂಗೆ ಯಾವಾಗಲೇ ಇವಾಗ ಹರ್ಟ್ ಎಲ್ರಿಗೂ ಸಹಜವಾಗಿ ಆಗುತ್ತೆ ಸರ್. ನಾನು ನೋಡ್ದಂಗೆ ಇವಾಗ ನಾನು ಯಾರನ್ನು ಪರ್ಟಿಕ್ಯುಲರ್ ಆಗಿ ಕ್ರಿಯೇಟರ್ಸ್ನಾಗಲಿ ಯಾರನ್ನು ನಾನು ಟಾಯ್ಲೆಟ್ ಮಾಡಿ ಆ ಥರ ಮಾತಾಡಲ್ಲ. ಎಲ್ಲೋ ಒಂದು ಕಡೆ ನಮಗೆ ಕಷ್ಟ ಅನಿಸ್ದಾಗ ಅಥವಾ ನಾವೆಲ್ಲೋ ಸೋತಿದ್ದೀವಿ, ತೋರಿಸ್ಕೋಬಾರ್ದು ಸರ್. ಯಾರ ಮುಂದೆ ತೋರಿಸ್ಕೋಬಾರ್ದು. ತೋರಿಸಿದ್ರೆ ಯಾರು ಏನೋ ಅದಕ್ಕೆ ಮಾತು ಹೇಳ್ಬೋದು, 4 ಮಾತು ಬಿಡಮ್ಮ ಸರಿ ಹೋಗ್ಬೋದು. ಯಾರು ಅದನ್ನು ಸರಿ ಮಾಡಲ್ಲ. ನಾವೇ ಸರಿ ಮಾಡ್ಕೋಬೇಕು. ಕುಗ್ಗಬಾರ್ದು ಸರ್. ನಿಲ್ಲಬೇಕು, ಅದಕ್ಕೆ ಅಪೋಸಾಗಿ ನಾವು ನಿಲ್ಲಬೇಕು ಅಷ್ಟೇ. ನನಗೆ ಅವತ್ತು ಬೆಡ್ಡಲ್ಲಿ ಮಲ್ಕೊಂಡು ನನ್ನ ಕಾಲೇಜ್ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಬಂದು ಮಾತಾಡ್ಸುವಾಗ, ನಿಂಗೆ ಹಿಂಗೆ ಆಗಬಾರ್ದಿತ್ತು ಕಣೆ ಮೂಗ್ ಮೇಲೆಲ್ಲ ನೋಡಿ ಹಿಂಗಾಗ್ಬಿಟ್ಟಿದೆ, ಅವರು ಹೊಟ್ಟೆ ಉರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತಲ್ಲ, ಅವ್ರಿಗೆ ಏನು ಅನ್ಸಿದೆ ಅದನ್ನ ಹೇಳ್ತಾ ಇದ್ದಾರೆ. ಸೊ ನಮ್ಮಮ್ಮ ಬಂದರು, ಒಂದು 5-6 ಜನ ಹುಡುಗಿರು ಬಂದು ನಮ್ಮಮ್ಮ ಬಂದು ಹೇಳಿದ್ರು, ಹೋಗ್ಲಿ ಬಿಡ್ರಮ್ಮ, ಬೇರೆ ಮಾತಾಡ್ರಿ ಏನಾರು, ಮತ್ತೆ ಯಾವಾಗ ಕಾಲೇಜಿಗೆ ವಾಪಸ್ ಬರ್ತಾಳೆ ಅಂತ ಕೇಳ್ರಿ ಅವಳನ್ನ. ಆ ಒಂದು ಮಾತುಗಳು ಅಕ್ಕಪಕ್ಕ ಕೇಳಿಸ್ಕೊಂಡು ನಾನೇ ನನ್ನ ಮನಸ್ಸಿಗೆ ಗಟ್ಟಿ ನಿರ್ಧಾರ ತಗೋತಿದ್ದೆ. ಈಗಲಾದರೂ ಅಷ್ಟೇ ಸರ್. ಇಡೀ ಫ್ಯಾಮಿಲಿ ನನ್ನ ಅಪೋಸಾಗಿ ನಿಂತ್ಕೊಂಡ್ರು, ನಾನು ಹಿಂಗೆ ಹೋಗೋದು, ನಾನು ಮಾಡೋ ಕೆಲಸ ಕರೆಕ್ಟಾಗಿದೆ. ಅದಕ್ಕೆ ನಮ್ಮ ತಂದೆ ಒಬ್ಬರು ಸಾಥಿಗಿರ್ತಾರೆ, ನಮ್ಮ ತಂದೆ, ನಮ್ಮ ಅಣ್ಣ. ಅವತ್ತಪ್ಪ ಏನಂದ್ರು? ನಿನಗಿದೆಲ್ಲ ಬೇಕಿತ್ತಾ,
ನೀನ್ ಸ್ಕೂಟಿ ತಗೋಬೇಕಿತ್ತ? ಸ್ಕೂಟಿ ಯಾವ ಇದನ್ನ ಉದ್ಧಾರ ಮಾಡಕ್ ತಗೊಂಡೆ ನೀನು? ಸ್ಕೂಟಿ ತಗೊಳ್ಳುವಾಗ ಅವರಿಗೆ ಒಂದು ಕಿಂಚಿತ್ತು ಇರ್ಲಿಲ್ಲ, ಬಸ್ಸಲ್ಲಿ ಕಳಿಸ್ತಿದ್ರು, ಕಾಲೇಜ್ ಬಸ್ಸಲ್ಲಿ ಕಳಿಸ್ತಿದ್ರು. ಸೊ ಏನಕ್ಕೆ ಬೇಕಿತ್ತು ಸ್ಕೂಟಿ? ಸೊ ಯು ವಾಂಟ್ ಟು ಟೆಲ್ ಪೀಪಲ್ ದಯವಿಟ್ಟು ಹೆಲ್ಮೆಟ್ ಇಲ್ಲದೆ ಟೂ ವೀಲರ್ ತೆಗಿಬೇಡಿ. ತೆಗಿಬಾರ್ದು. ಅಫ್ಕೋರ್ಸ್ ಹೆಲ್ಮೆಟ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಹೆಲ್ಮೆಟ್ ಜೊತೆಲಿ ಸ್ಪೀಡ್ ಲಿಮಿಟ್ ಇರಬೇಕು ಸರ್. ನೀವು ಸ್ಪೀಡಲ್ಲಿ ಇದ್ರಾ? 80 ಕಿಲೋಮೀಟರ್ ಸ್ಪೀಡಲ್ಲಿ ಇತ್ತು. ಹಾ 80 ಆಲ್ಮೋಸ್ಟ್. ಓ ನೀವು ರ್ಯಾಂಬೋ ರಾಣಿ ತರ ಇದ್ದೀರಾ ಹಂಗಾರೆ. ಓ ಮೈ ಗುಡ್ನೆಸ್. ಭಗವಂತ, ಹೆಣ್ಮಗಳೇ ನೀವು ತುಂಬಾ ಸ್ಪೀಡಲ್ಲಿ ಇದ್ದೀರಾ, ಒಂದ್ ಸ್ವಲ್ಪ ಬ್ರೇಕ್ ಹಾಕ್ತೀನಿ ಅಂತ ಬ್ರೇಕ್ ಹಾಕಿದ್ರು ಅನ್ಸುತ್ತೆ. ಹೌದು. ಕರೆಕ್ಟ್ ಅಲ್ವಾ? ಆಫ್ಟರ್ ದಟ್ ಎಷ್ಟು ಸಮಯ ಬೇಕಾಯ್ತು ಎದ್ದು ನಿಲ್ಲೋಕೆ ಮತ್ತು ಒಂದು ಆಕ್ಟಿವಿಟೀಸ್ ಬರೋಕೆ? ಮತ್ತೆ ನಾನು ಕಾಲೇಜ್ನಂತೂ ಡ್ರಾಪ್ ಮಾಡಲಿಲ್ಲ, ಯಾಕಂದ್ರೆ ಡ್ರಾಪ್ ಮಾಡಿದ್ರೆ 1 ಇಯರ್ ಮತ್ತೆ ನಾನು ಕೂರ್ಬೇಕಿತ್ತು ಮನೇಲಿ. ಸೊ ಮುಖಕ್ಕೆ ಮಾಸ್ಕ್ ಹಾಕೊಂಡು ಹೋಗ್ತಿದ್ದೆ, ಸ್ಕಾರ್ಫ್ ಹಾಕೊಂಡು ಹೋಗ್ತಿದ್ದೆ. ಕಂಪ್ಲೀಟ್ಲಿ ಸ್ಕಾರ್ಫ್ ಕಣ್ಣು ಹಾಕೊಂಡು ಮಾತ್ರ ಹೋಗ್ತಿದ್ದೆ, ಕಣ್ಣು ಮಾತ್ರ ಬಿಟ್ಟು. ನನಗೆ ಆಮೇಲೆ ಎಕ್ಸಾಮ್ ಬರೀವಾಗ್ಲೂ ಪರ್ಮಿಷನ್ ಕೊಟ್ಟಿದ್ರು. HOD ಹೇಳಿದ್ರು, ಇಲ್ಲ ಹುಡುಗಿಗೆ ಮುಖ ತೋರಿಸ್ಕೊಳಕ್ಕೆ ಇಷ್ಟ ಇಲ್ವಂತೆ, ಲೆಟ್ ಶಿ ರೈಟ್ ಲೈಕ್ ದಟ್. ಎಲ್ಲ ಲೆಕ್ಚರರ್ಸು ಸಪೋರ್ಟ್ ಮಾಡಿದ್ರು. ಎಲ್ಲರೂ ಅನ್ಕೊಂಡಿದ್ರು ನಾನು ಮತ್ತೆ ವಾಪಸ್ ಬರಲ್ಲ ಅಂತ, ಯಾಕಂದ್ರೆ ಕಾಲೇಜ್ ಗ್ರೂಪಲ್ಲಿ ಹಂಗೆ ಫೋಟೋ ಶೇರ್ ಆಗಿತ್ತು ಸರ್, ವಿದ್ಯಾ ಇಸ್ ನೋ ಮೋರ್ ಅಂತೇಳಿ. ಆಮೇಲೆ ನಾನು ವಾಪಸ್ ಬಂದು ಮತ್ತೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ಎದ್ಕೊಂಡು ಮಾಡಿ, ಅದೇನೋ ಪ್ರತಿ ವರ್ಷ ಫ್ಯಾಷನ್ ಶೋ ಅದೆಲ್ಲ ಮಾಡ್ತಿದ್ರು ನಮ್ಮ ಕಾಲೇಜಲ್ಲಿ. ಡೆಲ್ಟಾ ಅಂತೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಿದ್ರು. ನಂದೊಂದು ಟೀಮ್ ಯಾವಾಗಲೂ ಇರೋದು ಸರ್, ನಾನೇ ಒಂದು ಟೀಮ್ ಕಟ್ಟಿದ್ದೆ. ಆ ಟೀಮ್ ಯಾವಾಗಲೂ ಡಿಫ್ರೆಂಟಾಗಿ ರೆಪ್ರೆಸೆಂಟ್ ಮಾಡ್ತಿದ್ವಿ. ಈ ಗ್ರಹಗಳ ಬಗ್ಗೆ ಆ ಥರ ಔಟ್ಫಿಟ್ಸ್, ಅದೇ ಥರ ಔಟ್ಫಿಟ್ಸ್ ಹಾಕೊಂಡು ರೆಡಿಯಾಗಿ ರೆಪ್ರೆಸೆಂಟ್ ಮಾಡ್ತಿದ್ವಿ. ಆಮೇಲೆ ವಾಪಸ್ ನಾನು ಎಕ್ಸಾಮ್ಸ್ ಬರೆಯೋಕೆ ಹೋದಾಗ ಅನ್ನಿಸ್ತಿತ್ತು, ಹಿಂಗೆಲ್ಲ ಹಿಡ್ಕೊಂಡು ಇವಾಗಲೇ ನೀನು ಮುಖ ಮುಚ್ಕೊಂಡು ಅಡ್ಡಾಡ್ತಾ ಇದೆಯಾ, ನೆಕ್ಸ್ಟ್ ನೀನು ಬೆಂಗಳೂರಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ, ಇಂಟರ್ವ್ಯೂ ಕೊಡೋ ಪರಿಸ್ಥಿತಿ ಬರುತ್ತೆ, ಅವಾಗ ಏನು ಮಾಡ್ತೀಯಾ? ಅದಕ್ಕಿಂತ ನೀನು 1 ವರ್ಷ 2 ವರ್ಷ ರೆಸ್ಟ್ ತೊಗೊಳ್ಳೋದೇ ಬೆಟರ್ ಅಲ್ವಾ ಅಂತ. ಆಮೇಲೆ ಇನ್ನೊಂದು ಕಡೆ ಫಿಕ್ಸ್ ಆದೆ ಸರ್, 1 ವರ್ಷ 2 ವರ್ಷ ರೆಸ್ಟ್ ಮಾಡ್ತೀನಿ ಅಂದರೆ ಖಂಡಿತವಾಗೂ ಮನೇಲಿ ಬಿಡು ಬೇಡ, ಅವಳಿಗೆ ಯಾಕೆ ಕಷ್ಟ ಕೊಡಬೇಕು, ಮದುವೆ ಮಾಡಬೇಡ ಅನ್ನೋ ಯೋಚನೆ ಬಂದ್ಬಿಡುತ್ತೆ. ನೀನು ಕುತ್ಕೊಂಡ್ರೆ ಕುತ್ಕೋತೀಯ, ಕೂರ್ಬೇಡ, ನುಗ್ಗು, ಏನು ಬರುತ್ತೆ ನುಗ್ಗು. ಸ್ವಲ್ಪ ದಿನ ಅಲ್ವಾ, ಮುಖ ಮುಚ್ಕೊಂಡು ಅಡ್ಡಾಡೋದ್ರಲ್ಲಿ ಅಸಹ್ಯ ಏನಿಲ್ಲ. ದೇವ್ರು ನಿನಗೆ ಒಂದು ಜೀವ ಉಳಿಸ್ಕೊಟ್ಟಿದ್ದಾನೆ, ಆ ಜೀವ ಇರ್ಬೇಕಾದ್ರೆ ಹೋರಾಡ್ಕೊನೆವರೆಗೂ ಅಂತ ಹೇಳ್ಕೊಂಡು ಹೋಗ್ತಿದ್ದೆ. ನೀವು ತುಂಬಾ ಜನರನ್ನ ಇನ್ಸ್ಪೈರ್ ಮಾಡ್ತಾ ಇದ್ದೀರಿ ವಿದ್ಯಾ, ಈ ಮಾತು ಹೇಳಿ. ಖಂಡಿತ ಸರ್. ನನಗೇನು ಅಂದರೆ ಎಷ್ಟೊಂದು ಜನ ಹೆಣ್ಮಕ್ಳಿದ್ದಾರೆ, ಕೆಲವೊಬ್ರು ಏನು ಕೆಲಸ ಇಲ್ಲದೆ ಕೆಲಸ ಮಾಡೋ ಅಂಥ ಒಂದು ಮನಸ್ಥಿತಿ ಇದ್ದರೂ ಪರಿಸ್ಥಿತಿ ಅವ್ರನ್ನ ಹೋಗಕ್ಕೆ ಬಿಡಲ್ಲ ಅಂಥವ್ರಿದ್ದಾರೆ. ಆಮೇಲೆ ಎಷ್ಟೊಂದು ಜನ ಆಚೆ ಕೆಲಸ ಮಾಡೋ ಅಂಥವ್ರಿಗೆ ಅವ್ರು ಅಂದ್ಕೊಳ್ಳೋಷ್ಟು ದುಡ್ಡು, ಅವ್ರ ಖರ್ಚಿಗೆ ಆಗೋಷ್ಟು ಸಿಗದೆ ಇರೋವಂಥವ್ರಿದೆ. ಎಲ್ಲೂ ನಿಲ್ಲಬೇಡಿ, ನುಗ್ತಾ ಇರಿ. ಇವತ್ತಲ್ಲ ನಾಳೆ ಇದೊಂದು ಪರೀಕ್ಷೆ ಇದ್ದಂಗೆ ಜೀವನ. ಇವತ್ತಲ್ಲ ನಾಳೆ ದೇವ್ರು ಕೊಡ್ತಾನೆ. ದೇವ್ರು ಒಂದ್ಸಲ ಕಣ್ಣು ಮುಚ್ಕೊಂಡು ಕೊಟ್ಟ ಅಂದರೆ ಲೈಫ್ ಟೈಮ್ ನಾವು ಚೆನ್ನಾಗಿರ್ಬೋದು ಸರ್. ಬಟ್ ಹೊಡೆದಾಡ್ತಿರ್ಬೇಕು, ಯಾವತ್ತೋ ಒಂದಿನ ಬರುತ್ತೆ. ಅದು ನನಗೆ ಬಂದಿದೆ ಸರ್, ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. ಎಷ್ಟು ಸಮಯ ತಗೊಂಡ್ರಿ ರಿಕವರ್ ಆಗಿ ಆಚೆ ಬರೋಕೆ? ಎಷ್ಟು ಸಮಯ ತಗೊಂಡ್ರಿ ನೆಕ್ಸ್ಟ್? ನನಗೆ ಆಕ್ಸಿಡೆಂಟ್ ಎಲ್ಲ ಆಗಿ ಎಕ್ಸಾಮ್ಸ್ ಎಲ್ಲ ಬರೆಯಕ್ಕೆ ಹೋಗ್ತಿದ್ದೆ ನಾನು. 2 ಇಯರ್ಸ್ ಆಯ್ತಾ? 1 ಇಯರ್ ಆಯ್ತಾ? 1 ಇಯರ್ ಆಯ್ತು ಸರ್. 1 ಇಯರ್ ಎಕ್ಸಾಮ್ಸ್ ಎಲ್ಲ ಮುಗಿಸಿದ್ರಿ? ಮುಗಿಸ್ದೆ, ಡಿಗ್ರಿ ಮುಗೀತು. ಅಲ್ಲಿಂದ ವಾಟ್ ವಾಸ್ ಯುವರ್ ನೆಕ್ಸ್ಟ್ ಥಾಟ್? ಆಕ್ಟ್ ಮಾಡ್ಬೇಕಾ, ಏನ್ ಮಾಡ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕಾ, ಏನು? ಆಕ್ಟ್ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಈ ಮುಖ ನೋಡಿ ಯಾರು ಆಕ್ಟಿಂಗ್ ಚಾನ್ಸ್ ಕೊಡ್ತಾರೆ ಅಂತ ಅನ್ಸೋದು. ಅಫ್ಕೋರ್ಸ್ ನಂಗೆ ಯಾವಾಗ್ಲೂ ಮಿರರ್ ಮುಂದೆ ನಿಂತ್ಕೊಂಡಾಗ ಅನ್ಸೋದು, ನಿನ್ ಮುಖದಲ್ಲಿ ಮಾರ್ಕ್ ಇದೆ, ಸ್ಕಾರ್ ಇದೆ. ಮೊದಲೇ ಆಕ್ಟಿಂಗ್ ಅಂದ್ರೆ ನೋಡಕ್ ಹುಡುಗಿರು ಚೆನ್ನಾಗಿರ್ಬೇಕು, ಒಳ್ಳೆ ಪರ್ಸ್ನಾಲಿಟಿ ಇಟ್ಕೊಂಡು, ಅದು ಇದ್ದೇ ಇರುತ್ತೆ ಸಹಜವಾಗಿ. ಯಾರು ಚಾನ್ಸ್ ಕೊಡ್ತಾರೆ? ಒಂದು ಕೆಲಸ ಮಾಡು, ಬೇರೆ ಕೆಲಸ ಮಾಡು, ಕೆಲಸ ಮಾಡ್ತಾ ನಿನಗೆ ಅವಕಾಶ ಬಂತು ಅಂದರೆ ಆ ಅವಕಾಶಕ್ಕೆ ಹೋಗು ಅನ್ನೋದಕ್ಕೋಸ್ಕರ ನಾನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಒಂದು ಆನ್ಲೈನಲ್ಲೇ ಅಪ್ಲೈ ಮಾಡಿದ್ದೆ ನಾನು ಒಂದು ಜಾಬ್ಗೆ. ಸೊ ಅದ್ರ ಫೇಸ್ ಟು ಫೇಸ್ ಇಂಟರ್ವ್ಯೂ ಇತ್ತು. ಇಂಜಿನಿಯರಿಂಗ್ ಜಾಬ್ ಟೆಸ್ಟಿಂಗ್ ಮೇಲೆ. ಮೋಶಿ ಅಂತ ಜಯನಗರ್ 4th ಬ್ಲಾಕ್ ಅಲ್ಲಿ ಇದೆ ಕಂಪನಿ. 2 ಮಂತ್ಸ್ ಮಾಡಿದೆ. ದೇ ವರ್ ಗಿವಿಂಗ್ 12,000 ಪೇಮೆಂಟ್ ಕೊಡ್ತಿದ್ರು. ಗುಡ್ ದಟ್ ನೀವು ರಿವೀಲ್ ಮಾಡ್ತಾ ಇದೀರಲ್ಲ. ಏನು ಮುಚ್ಚುಮರೆ ಏನಿಲ್ವಾ ನಿಮ್ಗೆ? ಇಲ್ಲ ಸರ್, ಇರೋದನ್ನೇ ಹೇಳ್ಬೇಕಲ್ವಾ. ಗುಡ್, ಯಾ ಲೈಕ್ ಇಟ್, ನೈಸ್. ಓಕೆ, 12,000 ಫಸ್ಟ್ ಸಂಬಳ. 35,000 ಟಾರ್ಗೆಟ್ ಇಟ್ಟಿದ್ದ ಹೆಣ್ಮಗಳು ಈಗ 12,000ಕ್ಕೆ ಬಂದ್ರಿ. ಬೆಂಗಳೂರು ಜೀವನ ಹೇಗಿತ್ತು 12,000ದಲ್ಲಿ? ಕಷ್ಟ ಅನ್ಸ್ತಿರ್ಲಿಲ್ಲ, ಯಾಕೆಂದ್ರೆ ಅಪ್ಪ ದುಡ್ಡು ಕಳ್ಸೋರು. ಅದು ಬೇರೆ ಇತ್ತು. ನಮ್ಮಪ್ಪ ಹೆಂಗೆ ಅಂದ್ರೆ ಎಲ್ಲೂ ಸರ್ ಯಾವತ್ತು ಯಾವ್ದಕ್ಕೂ ಕೊರತೆ ಮಾಡೇ ಇಲ್ಲ. ನಾನು ಕೆಲವೊಂದನ್ನ ಹಠ ಮಾಡುವಂತದಕ್ಕೆ ಬೇಡ ಅಂತ ಹೇಳ್ತಿರೋ ಅನ್ನೋದು ಬಿಟ್ರೆ ನನ್ನ ಮಗಳು ಚೆನ್ನಾಗಿರ್ಲಿ. ನಮ್ಮ ಅಣ್ಣಂಗೆ ಅಷ್ಟೊಂದು ದುಡ್ಡು ಕೈ ಬಿಚ್ಚಿ ಕೊಡ್ತಿರ್ಲಿಲ್ಲ. ಅಣ್ಣಂಗಿಂತ ಜಾಸ್ತಿ ನನ್ನ ಮೇಲೆ ಪ್ರೀತಿ ಅವ್ರಿಗೆ. ಅಪ್ಪಾಜಿ ನಂಗೆ ಸ್ಯಾಲ್ರಿ ಎಲ್ಲ ಖಾಲಿ ಆಗೋಯ್ತು, ಆಚೆ ಹೋಗ್ಬೇಕು, ಶಾಪಿಂಗ್ ಹೋಗ್ಬೇಕು, ಫ್ರೆಂಡ್ಸ್ ಜೊತೆಗೆ ಹೋಗ್ಬೇಕು. ಎಲ್ಲ ಹಿಂಗೆ ಖಾಲಿ ಮಾಡ್ಕೋತಿರೋ, ಕೆಲ್ಸಕ್ಕೆ ಯಾಕೆ ಹೋಗ್ತೀಯಾ ನೀನ್ ಮತ್ತೆ ಅಂತ ಹೇಳೋರು. ಅಷ್ಟೇ ಪ್ರಾಬ್ಲಮ್ ಅಲ್ಲ, ನಮ್ಮನೇಲೂ ಇದೇ ಪ್ರಾಬ್ಲಮ್. ನಾನು ಎಷ್ಟೋ ಸರಿ ನಮ್ಮ ಮನೇಲಿ ಬೈಸ್ಕೊಳ್ಳೋದೇ ವಿಚಾರಗಳಿಗೆ. ನಿಮ್ಮಿಂದ ಇದಾಗ್ಬಿಡ್ತಾಳು ಅವಳು. ಬಿಕಾಸ್ ಅಪ್ಪಂದಿರಿಗೆ ಯಾವಾಗ್ಲೂ ಹೆಣ್ಮಕ್ಳ ಮೇಲೆ ಒಂದು ಬೇರೆದೇ ಪ್ರೀತಿ ಇರುತ್ತೆ.
ಬೇರೆದೇ ರೆಸ್ಪೆಕ್ಟ್ ಇರುತ್ತೆ, ಬೇರೆದೇ, ಅದು ಯು ಕಾಂಟ್ ಎಕ್ಸ್ಪ್ಲೈನ್. ಎಸ್ ಬಿಲೀವ್ ಮೀ, ಮಗಳಿಗೆ ಏಟಾದ್ರೆ ಅಥವಾ ಮಗಳಿಗೆ ಏನಾದ್ರು ಬೇಜಾರಾದ್ರೆ ಅಮ್ಮನಿಗಿಂತ ಫಸ್ಟ್ ಅಪ್ಪಂಗೆ ಬೇಜಾರಾಗ್ತಿರುತ್ತೆ. ಹೌದು ಸರ್, ಪರ್ಸನಲ್ ಫೀಲ್. 100%. ಸೊ ಹಾಗಾಗಿ ನಿಮ್ಮಪ್ಪನ ಆ ಯೋಚನೆ ನಂಗೆ ತುಂಬಾ ಸಿಂಕ್ ಆಗುತ್ತೆ. ಓಕೆ. ನೈಸ್. ಓಕೆ, ಆಯ್ತು, ಬೆಂಗಳೂರು ಬಂದ್ರಿ, ಹ್ಮ್ ಈ ಮಹಾನಗರವನ್ನ ನೋಡಿದ್ದಾಯ್ತು, ಹ್ಮ್ ದಿನ ಕಳೀತಾ ಇದೆ ಇಲ್ಲಿ. ಹ್ಮ್ ಅಲ್ಲಿರೋ ವಿದ್ಯಾ ಕಟ್ ಮಾಡಿದ್ರೆ ಹ್ಮ್ ಈ ಸೋಷಿಯಲ್ ಮೀಡಿಯಾ, ಈ ಕಾಂಟೆಂಟು, ಈ ತರದ ಆಂಗಲ್ಗೆ ಯಾಕೆ ಬಂದ್ರು? ಅಂದ್ರೆ ನಾನು ರೀಲ್ಸ್ ನ ಇವಾಗ ನೆನ್ನೆ ಮೊನ್ನೆ ಮಾಡ್ತಿಲ್ಲ ಸರ್, ಟಿಕ್ ಟಾಕ್ ಇರುವಾಗಿಂದನೂ ನಾವು ರೀಲ್ಸ್ ಮಾಡ್ತಾ ಇದ್ವಿ. ಓಕೆ, ನಂಗೆ ಮನೇಲಿ ಬೈತಿದ್ರು, ಏನಂತ? ರೋಡಲ್ಲೆಲ್ಲ ರೀಲ್ಸ್ ಮಾಡ್ತೀಯಾ, ಯಾಕೆ ಬೇಕು, ಇದೆಲ್ಲ ಚೆನ್ನಾಗ್ ಅನ್ಸುತ್ತಾ ನಿಂಗೆ, ಮನೇಲಿ ಯಾರೂ ಮಾಡಲ್ಲ, ನಿನ್ ತರ ನೀನ್ ಒಬ್ಳೇ ಮಾಡ್ತಿರೋದು, ಬೇಡ. ನಮ್ಮ ಅಪ್ಪ ಅಮ್ಮಂಗಂತೂ ಇವಾಗ ಅಫ್ಕೋರ್ಸ್ ಫ್ರೆಂಡ್ಸ್ ಆಗ್ಲಿ ರಿಲೇಟಿವ್ಸ್ ಆಗ್ಲಿ ಹೇಳ್ತಾರಲ್ವಾ, ಯಾಕೆ ನಿಮ್ ಮಗ್ಳು ಹಿಂಗ್ ಮಾಡ್ತಾರೆ, ಅವಳಿಗೆ ಓದ್ಸಿರೋದೇನು, ಅವ್ಳು ಮಾಡ್ತಿರೋದೇನು ಅನ್ನೋದೊಂದು ಇರತ್ತಲ್ಲ ಮೈಂಡ್ ಸೆಟ್ ಅಲ್ಲಿ, ಇಂಜಿನಿಯರಿಂಗ್ ಓದ್ಬಿಟ್ಟು ಏನ್ ಹಿಂಗ್ ಹಿಂಗ್ ಮಾಡ್ತಾ ಇದಾರೆ ಅಂತ ಅನ್ಸೋದವ್ರಿಗೆ. ಓಕೆ, ಬಟ್ ಅದ್ ಗೊತ್ತಿರ್ಲಿಲ್ಲ, ಅದೇ ರೀಲ್ಸ್ ನನ್ನ ಜೀವನನ ಒಂದು ರಿಯಲ್ ಟೈಮ್ ವರ್ಕ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ನಿಮಗ್ ಗೊತ್ತಿತ್ತಾ? ನಾನು ಇಷ್ಟ್ರ ಮಟ್ಟಿಗೆ ಕನ್ವರ್ಟ್ ಮಾಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಓಕೆ, ಅದೊಂಥರ ಒಂದು ಡ್ರಾಸ್ಟಿಕ್ ಚೇಂಜ್ ಅಂತಾನೆ ಹೇಳ್ಬೋದು. ನಾವೆಲ್ಲ ಟಿಕ್ ಟಾಕ್ ಮಾಡುವಾಗ ಚಿಕ್ಕ ಪುಟ್ಟ ಅಮೌಂಟ್ ಬರೋದು, ಆಮೇಲೆ ಯೂಟ್ಯೂಬ್ ಮಾಡುವಾಗ ಸಣ್ಣ ಪುಟ್ಟ ಕರೆನ್ಸಿ ಬರೋದು, ಅಷ್ಟೇ. ಅದು ಬಿಟ್ರೆ ರೀಲ್ಸ್ ಮಾಡ್ಕೊಂಡು ಫಸ್ಟ್ ರೆವಿನ್ಯೂ ಆಫ್ ಯುವರ್ ಯೂಟ್ಯೂಬ್? ನಾನು ಒಂದು 4 months ಬಿಡಿಸಿರ್ಲಿಲ್ಲ ಸರ್, 1,28,000 ಏನೋ ಬಂದಿತ್ತು ಫಸ್ಟ್ ರೆವಿನ್ಯೂ. 4 months 4 months ನಾನು ಡ್ರಾನೇ ಮಾಡಿರ್ಲಿಲ್ಲ. ಓಕೆ, 1,28,000 ಏನೋ ಬಂದಿತ್ತು. ಗ್ರೇಟ್. ಎಷ್ಟು ವರ್ಷದಿಂದ ಇದು? ಮೇ ಬಿ 1.5 2 years ಬ್ಯಾಕ್. ಓಕೆ, ಫಸ್ಟ್ ಟಿಕ್ ಟಾಕ್ ರೆವಿನ್ಯೂ ಎಷ್ಟು ನಿಮ್ಗೆ? ಎಕ್ಸಾಕ್ಟ್ ಆಗಿ ಅಂದಾಜು ಅಪ್ರಾಕ್ಸ್ ಹೇಳಿ. 1 6,000 8,000 ಹಂಗೆ ಬಂದಿರ್ಬೋದು ಅಷ್ಟೇ.